ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಸಂದರ್ಭದಲ್ಲಿ ಮೆಗಾ ಟ್ವಿಸ್ಟ್ ಪಡೆದುಕೊಂಡಿದೆ ಇಡೀ ಪ್ರಕರಣ. ಒಂದು ಪ್ರಶ್ನೆ ಕಾಡ್ತಾ ಇದೆ, ಮತ್ತೆ ಓಪನ್ ಆಗುತ್ತಾ ಸೌಜನ್ಯ ನಿಗೂಢ ಸಾವಿನ ತನಿಖೆ? ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಗಾ ಟ್ವಿಸ್ಟ್. ಓಪನ್ ಆಗುತ್ತಾ ಸೌಜನ್ಯ ತನಿಖೆ? ಪ್ರಕರಣ ಓಪನ್ ಆಗುತ್ತಾ? ಚಿನ್ನಯ್ಯ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಸೌಜನ್ಯ ತಾಯಿ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಭೇಟಿ ಕೊಟ್ಟು ದೂರನ್ನ ಕೊಟ್ಟಿದ್ದಾರೆ. ಸೌಜನ್ಯ ಸಾವಿನ ಬಗ್ಗೆ ಚಿನ್ನಯ್ಯ ಹೇಳಿಕೆಯನ್ನ ಕೊಟ್ಟಿದ್ದ. ಆ ಹೇಳಿಕೆಯನ್ನ ಆಧರಿಸಿ ಕುಸುಮಾವತಿಯವರು ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೀತಾ ಇದೆ. ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ತನ್ನದೇ ಆದಂಥ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ವಿಚಾರಣೆ ಆಗ್ತಾ ಇದೆ, ತನಿಖೆ ಆಗ್ತಾ ಇದೆ. ಇದೀಗ ಎಲ್ಲರ ಪ್ರಶ್ನೆ ಇದ್ದದ್ದು ಏನು ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಪ್ಡೇಟ್ ಸಿಗಬಹುದಾ, ಅಥವಾ ಸೌಜನ್ಯ ಪ್ರಕರಣ ಮತ್ತೆ ಓಪನ್ ಆಗುತ್ತಾ ತನಿಖೆ ಹಾದಿಯಾಗಿ ನೋಡಿದ್ರೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, SIT ರಚನೆ ಆದಂತಹ ಸಂದರ್ಭದಲ್ಲಿ ನಾಪತ್ತೆ ಪ್ರಕರಣಗಳ ತನಿಖೆ ಅಂತ ಹೇಳಿದ್ರು. ಬಟ್ ಆ ಕೇಸ್ಗೆ ಸಂಬಂಧಪಟ್ಟಂತೆ ಸೌಜನ್ಯ ಪ್ರಕರಣವನ್ನು ಹೊರತುಪಡಿಸಿ ಅಂತ ಹೇಳಿದ್ರು. ಅಂದರೆ ಸೌಜನ್ಯ ಪ್ರಕರಣವನ್ನು ಈಗ ರಚನೆಯಾಗಿರುವಂಥ SIT ಅಧಿಕಾರಿಗಳು ತನಿಖೆ ನಡೆಸಲ್ಲ ಅಂತ ಕ್ಲಿಯರ್ ಆಗಿತ್ತು. ಬಟ್ ಒಂದು ಕುತೂಹಲ ಇದ್ದೇ ಇತ್ತು, ಮೇ ಬಿ ದೂರನ್ನು ಸಲ್ಲಿಕೆ ಮಾಡ್ತಾರಾ ಸೌಜನ್ಯ ಅವರ ತಾಯಿ ಅಂತ ಹೇಳಿ. ಬಟ್ ಈಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ. ಸ್ವತಃ ಇವತ್ತು ಕುಸುಮಾವತಿಯವರು ಭೇಟಿ ಕೊಟ್ಟಿದ್ದಾರೆ, ಬೆಳ್ತಂಗಡಿ SIT ಕಚೇರಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಹಾಗಾದ್ರೆ ಓಪನ್ ಆಗುತ್ತಾ ಸೌಜನ್ಯ ನಿಗೂಢ ಸಾವಿನ ತನಿಖೆ ಅನ್ನುವ ಪ್ರಶ್ನೆ ಕೂಡ ಇದೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಇವರು ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಚಿನ್ನಯ್ಯ ಇದ್ದಾನಲ್ವಾ, ಈತ ಒಂದು ಸಂದರ್ಶನದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ. ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ. ಈಗ ಆ ಹೇಳಿಕೆಯನ್ನ ಆಧರಿಸಿ ಕುಸುಮಾವತಿಯವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದ? ಮೃತ ಸೌಜನ್ಯಗೆ ಸೇರಿದ್ದ ವಸ್ತುಗಳ ಸುಟ್ಟು ಹಾಕಿದ್ದೇನೆ. ಸಂದರ್ಶನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದ ಈ ಚಿನ್ನಯ್ಯ ಮಾಸ್ಕ್ ಮ್ಯಾನ್. ಸೌಜನ್ಯ ಹೆಣ ಸಿಕ್ಕ ಜಾಗದಲ್ಲಿ ಕ್ಲೀನ್ ಮಾಡಲು ಹೇಳಿದ್ರು. ಹೆಣ ಸಿಕ್ಕ ಜಾಗದಲ್ಲಿ ಚಪ್ಪಲಿ ಇದ್ರೆ ಸುಟ್ಟು ಹಾಕಿ ಎಂದಿದ್ರು. ಸ್ಥಳದಲ್ಲಿದ್ದ 4-5 ಚಪ್ಪಲಿಗಳನ್ನು ಸುಟ್ಟು ಹಾಕಿದ್ದೇನೆ, ಕಸದೊಂದಿಗೆ ಎಲ್ಲಾ ಸುಟ್ಟು ಹಾಕಿದ್ದೇನೆ ಅಂತ ಹೇಳಿ ಈ ಅಲಿಯಾಸ್ ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟಿದ್ದ. ನೋಡಿ ಯಾಕೆ ದೂರು ಕೊಟ್ಟಿದ್ದಾರೆ ಕುಸುಮಾವತಿಯವರು ಅಂತ ಹೇಳಿದ್ರೆ, ಈ ಹೇಳಿಕೆ, ಈ ಚಿನ್ನಯ್ಯ ಕೊಟ್ಟಂತ ಹೇಳಿಕೆಯಿಂದಾಗಿ ಈಗ ದೂರನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಚಿನ್ನಯ್ಯ ಏನು ಮಾತಾಡಿದ್ದ ಅಂತ ಹೇಳಿದ್ರೆ, ಸೌಜನ್ಯಗೆ ಸೇರಿದ್ದ ವಸ್ತುಗಳ ಸುಟ್ಟು ಹಾಕಿದ್ದೇನೆ ಅಂತ ಹೇಳಿ ಸಂದರ್ಶನದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದ. ಹಾಗಾದ್ರೆ ಏನು ಮಾತನಾಡಿದ್ರು ಅವರು ನೋಡ್ಕೊಂಡ್ ಬನ್ನಿ. ಅಲ್ಲಿ ಎಲ್ಲಿಯಾದರೂ ಹೌದೌದು, ಅಲ್ಲಿ ಫೋನ್ ಮಾಡಿ ಹೇಳಿದರು ಆಫೀಸಿಂದ ನಮಗೆ, ಅಲ್ಲಿ ನದಿ ಹತ್ತ ಸೌಜನ್ಯ ಮಾಹಿತಿ ಕಚೇರಿಯಿಂದ ಮ್ಯಾನೇಜ್ಮೆಂಟು ಉಡುಪೂರು ಫೋನ್ ಮಾಡಿ ಹೇಳಿದರು, ಈ ರೀತಿ ನದಿ ಪಕ್ಕದಲ್ಲಿ ಎಲ್ಲಿಯಾದರೂ ಸೌಜನ್ಯನ ಹೆಣ ಬಿದ್ದ ಜಾಗದಲ್ಲಿ ಚಪ್ಪಲಿ ಎಲ್ಲ ಇದ್ದರೆ ಹಾಗೆ ಗುಡಿಸುವಾಗಿ ಹೋಗಿ ಎಲ್ಲ ಸುಟ್ಟಾಕಿ ಅಂತ ಹೇಳಿದರು. ನಾವು ಹೋಗಿ ಅದನ್ನು ಸುಟ್ಟಾಕಿದ್ವಿ. ಅಲ್ಲಿ ಒಂದು 4-5 ಜೊತೆ ಚಪ್ಪಲಿತ್ತು, ಅದನ್ನೆಲ್ಲ ಗುಡ್ಡೆ ಮಾಡಿ ಹಾಗೆ ಒಟ್ಟಿಗೆ ಕಸದೊಟ್ಟಿಗೆ ಬೆಂಕಿ ಕೊಟ್ಟು ಬಂದ್ವಿ. ಹೌದೌದು, ಅಲ್ಲಿ ಫೋನ್ ಮಾಡಿ ಹೇಳಿದರು ಆಫೀಸಿಂದ ನಮಗೆ, ಅಲ್ಲಿ ನದಿ ಹತ್ತ ಸೌಜನ್ಯ ಮಾಹಿತಿ ಕಚೇರಿಯಿಂದ ಮ್ಯಾನೇಜ್ಮೆಂಟು ಉಡುಪೂರು ಫೋನ್ ಮಾಡಿ ಹೇಳಿದರು, ಈ ರೀತಿ ನದಿ ಪಕ್ಕದಲ್ಲಿ ಎಲ್ಲಿಯಾದರೂ ಸೌಜನ್ಯನ ಹೆಣ ಬಿದ್ದ ಜಾಗದಲ್ಲಿ ಚಪ್ಪಲಿ ಎಲ್ಲ ಇದ್ದರೆ ಹಾಗೆ ಗುಡಿಸುವಾಗಿ ಹೋಗಿ ಎಲ್ಲ ಸುಟ್ಟಾಕಿ ಅಂತ ಹೇಳಿದರು. ನಾವು ಹೋಗಿ ಅದನ್ನು ಸುಟ್ಟಾಕಿದ್ವಿ. ಅಲ್ಲಿ ಒಂದು 4-5 ಜೊತೆ ಚಪ್ಪಲಿತ್ತು, ಅದನ್ನೆಲ್ಲ ಗುಡ್ಡೆ ಮಾಡಿ ಹಾಗೆ ಒಟ್ಟಿಗೆ ಕಸದೊಟ್ಟಿಗೆ ಬೆಂಕಿ ಕೊಟ್ಟು ಬಂದ್ವಿ. ಹೌದೌದು, ಅಲ್ಲಿ ಫೋನ್ ಮಾಡಿ ಹೇಳಿದರು ಆಫೀಸಿಂದ ನಮಗೆ, ಅಲ್ಲಿ ನದಿ ಹತ್ತ ಸೌಜನ್ಯ ಮಾಹಿತಿ ಕಚೇರಿಯಿಂದ ಮ್ಯಾನೇಜ್ಮೆಂಟು ಉಡುಪೂರು ಫೋನ್ ಮಾಡಿ ಹೇಳಿದರು, ಈ ರೀತಿ ನದಿ ಪಕ್ಕದಲ್ಲಿ ಎಲ್ಲಿಯಾದರೂ ಸೌಜನ್ಯನ ಹೆಣ ಬಿದ್ದ ಜಾಗದಲ್ಲಿ ಚಪ್ಪಲಿ ಎಲ್ಲ ಇದ್ದರೆ ಹಾಗೆ ಸದ್ಯಕ್ಕೆ ಈ ವ್ಯಕ್ತಿ ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ, ಮೃತ ಸೌಜನ್ಯಗೆ ಸೇರಿದ್ದ ವಸ್ತುಗಳನ್ನು ಸುಟ್ಟು ಹಾಕಿದ್ದೀನಿ ಅಂತ ಸಂದರ್ಶನದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದ. ಆ ಹೇಳಿಕೆಯನ್ನು ಆಧರಿಸಿ ಈಗ ಸೌಜನ್ಯ ಅವರ ತಾಯಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಅರುಣ್. ನೋಡಿ, ಈ ಹಿಂದೆ ಸಾಕಷ್ಟು ಪ್ರಶ್ನೆಗಳಿತ್ತು, ಸಾರ್ವಜನಿಕ ವಲಯದಲ್ಲಿ ಕೂಡ ಒಂದು ಪ್ರಶ್ನೆ ಇತ್ತು,
ಈ SIT ತಂಡ ಸೌಜನ್ಯ ಪ್ರಕರಣವನ್ನು ತನಿಖೆ ನಡೆಸುತ್ತಾ ಇಲ್ವಾ ಅನ್ನುವ ಬಗ್ಗೆ ಒಂದು ಪ್ರಶ್ನೆಗಳಿತ್ತು. ಈಗ ಕುಸುಮಾವತಿ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ವಾಟ್ ನೆಕ್ಸ್ಟ್ ಅಂತ ಹೇಳಿ ತನಿಖೆ ನಡೆಸುವ ಸಾಧ್ಯತೆಗಳಿದೆಯಾ? ರೀಓಪನ್ ಆಗುತ್ತಾ ಸೌಜನ್ಯ ಕೇಸ್? ಮಹೇಶ್, ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನು ಸಾಕಷ್ಟು ಬೆಳವಣಿಗೆಗಳಾಗಿರುವಂತದ್ದು, ಅದರಲ್ಲೂ ಸಹ ಏನಂದ್ರೆ ಇದೀಗ ಸೌಜನ್ಯ ಅವರ ತಾಯಿ ಸ್ವತಃ ಕುಸುಮಾವತಿ ಅವರು ಬಂದು ಇದೀಗ ಒಂದು SIT ಕಚೇರಿಗೆ ದೂರನ್ನು ಕೊಟ್ಟಿರುವಂತದ್ದು. ಅಂದ್ರೆ ಈ ಒಂದು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಯಾರಿದ್ದಾರೆ, ಸೊ ಈತ ಒಂದು ಯೂಟ್ಯೂಬ್ ಸಂದರ್ಶನದಲ್ಲಿ ಹೇಳಿರುವಂತದ್ದು, ನಾನು ಸೌಜನ್ಯ ಮೃತದೇಹವನ್ನು ಸುಟ್ಟು ಹಾಕಿದ್ದೇನೆ, ನನಗೊಂದಷ್ಟು ಜನ ಏನೋ ಸೂಚನೆಯನ್ನ ಕೊಟ್ಟಿದ್ರು, ಜೊತೆಗೆ ಆಕೆಯ ಚಪ್ಪಲಿಗಳನ್ನು ಸಹ ನಾನು ಸುಟ್ಟು ಹಾಕಿದ್ದೇನೆ ಅಂತ ಹೇಳ್ಬಿಟ್ಟು ಆತ ಒಂದು ಯೂಟ್ಯೂಬ್ಗೆ ಒಂದು ಚಾನಲ್ಗೆ ಒಂದು ಇಂಟರ್ವ್ಯೂನ ಕೊಟ್ಟಿರುವಂತದ್ದು. ಸೊ ಇದೀಗ ಈ ಒಂದು ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇರುವಂತದ್ದು, ಮತ್ತೆ ಯೂಟ್ಯೂಬ್ ನಲ್ಲಿ ಸಹ ಪ್ರಸಾರ ಆಗ್ತಾ ಇರುವಂತದ್ದು. ಹೀಗಾಗಿ ಸ್ವತಃ ಏನು ಸೌಜನ್ಯ ಅವರ ತಾಯಿ ಇದೀಗ ಒಂದು ಬಂದು ದೂರನ್ನ ಕೊಡ್ತಾ ಇರುವಂತದ್ದು. ಈ ಬಗ್ಗೆ ತನಿಖೆಯನ್ನ ಮಾಡ್ಬೇಕು, ಈತನ ಸ್ಟೇಟ್ಮೆಂಟ್ ಏನು ಇದೆ ಅದನ್ನ ಬಗ್ಗೆ ತನಿಖೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ದೂರನ್ನ ಕೊಟ್ಟಿರುವಂತದ್ದು. ಇದೀಗ SIT ಅಧಿಕಾರಿಗಳು ಈ ಒಂದು ದೂರಿನ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇದು ಈಗ ಕೊಟ್ಟಿರುವಂತಹ ಏನೋ ಒಂದು ಸ್ಟೇಟ್ಮೆಂಟ್ ಏನಿರುತ್ತೆ, ಸೊ ಅದು ಹೊರಗಡೆ ಕೊಟ್ಟಿರೋದು. ಅಂದ್ರೆ ಕೋರ್ಟ್ ನಲ್ಲಿ ಏನಾದ್ರು ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರೆ ಒಂದು ಕೋರ್ಟ್ ಸಹ ಪರಿಗಣಿಸಿ ಮರು ತನಿಖೆಗೆ ಆದೇಶಿಸಬಹುದಾಗಿತ್ತು. ಆದ್ರೆ ಈಗ ಹೊರಗಡೆ ಯೂಟ್ಯೂಬ್ ನಲ್ಲಿ ಕೊಟ್ಟಂತಹ ಹೇಳಿಕೆ ಎಷ್ಟರ ಮಟ್ಟಿಗೆ ಒಂದು ಎವಿಡೆನ್ಸ್ ಆಗುತ್ತೆ ಮತ್ತೆ ಎಷ್ಟು ಮಟ್ಟಿಗೆ ಒಂದು ಸಾಕ್ಷಿ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಮತ್ತೆ ಈ ಒಂದು ದೂರು ಕೊಟ್ಟಿರೋದ್ರಿಂದ ಅವರ ತಾಯಿಯ ದೂರನ್ನು SIT ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದನ್ನ ನೋಡ್ಬೇಕು. ಈಗಾಗಲೇ ಧರ್ಮಸ್ಥಳದಲ್ಲಿ 100 ಶವಗಳು ಉಚಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ತನಿಖೆಯನ್ನು SIT ಅಧಿಕಾರಿಗಳು ಮಾಡಿರುವಂತದ್ದು. ಜೊತೆಗೆ ಇದೀಗ ಮಾಸ್ಕ್ ಮ್ಯಾನ್ ಅನ್ನು ಸಹ ತಮ್ಮ ವಶದಲ್ಲಿ ಇಟ್ಕೊಂಡು ತನಿಖೆಯನ್ನು ಸಹ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಅವರ ತಾಯಿ ಸಹ ಒಂದು ದೂರನ್ನ ಕೊಟ್ಟಿದ್ದಾರೆ. ಈಗ ಸೌಜನ್ಯ ಕೊಲೆ ಏನಾಗಿದೆ ಮತ್ತು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಏನಾಗಿದೆ ಅದರಲ್ಲಿ ಆ ದೂರು ಏನು ಮಾಸ್ಕ್ ಮ್ಯಾನ್ ಏನಿದೆ ಚಿನ್ನಯ್ಯ, ಆತ ಒಂದಷ್ಟು ಯೂಟ್ಯೂಬ್ ಗಳಿಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಏನು ಆ ಒಂದು ಸ್ಥಳದಲ್ಲಿ ಕೆಲವೊಂದಷ್ಟು ಕಸ ಇತ್ತು, ಅದನ್ನೆಲ್ಲ ಸಂರಕ್ಷಣೆ ಮಾಡಿ ಮತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡಂತ ನನಗೆ ಒಂದು ಕೆಲವಷ್ಟು ಜನ ಹೇಳಿದ್ರು. ಮತ್ತೆ ಏನು ಅಲ್ಲಿ ಚಪ್ಪಲಿಗಳಿತ್ತು ಅದನ್ನು ಸಹ ನಾನು ಏನು ನಾಶಪಡಿಸಿದ್ದೇನೆ ಅಂತ ಸಹ ಹೇಳಿದ್ದೇನೆ. ಸೊ ಹಾಗಾಗಿ ಒಂದು ರೀತಿ ಯಾವ ರೀತಿ ಈಗ SIT ಅಧಿಕಾರಿಗಳು ಈ ಒಂದು ತಾಯಿ ಕೊಟ್ಟಂತ ಅವರ ಸೌಜನ್ಯ ಅವರ ತಾಯಿ ಕೊಟ್ಟ ದೂರನ್ನ ಪರಿಗಣಿಸ್ತಾರೆ, ಮತ್ತೆ ಈ ಒಂದು ಹೇಳಿಕೆಯನ್ನ ಯಾವ ರೀತಿ SIT ಅಧಿಕಾರಿಗಳು ಪರಿಗಣಿಸ್ತಾರೆ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗುತ್ತೆ. ಧನ್ಯವಾದ ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತೊಂದು ಕಡೆ ಬುರುಡೆ ಮಾಸ್ಕ್ ಮ್ಯಾನ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಚಿನ್ನಯ್ಯ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಸೌಜನ್ಯ ತಾಯಿ. ಮೃತ ಸೌಜನ್ಯಗೆ ಸೇರಿದಂತಹ ವಸ್ತುಗಳ ಸುಟ್ಟು ಹಾಕಿದ್ದೇನೆ. ಸಂದರ್ಶನದಲ್ಲಿ ಚಿನ್ನಯ್ಯ ಹೇಳಿಕೆಯನ್ನ ಕೊಟ್ಟಿದ್ದ, ಅದನ್ನ ಆಧರಿಸಿ ಈಗ ಕಂಪ್ಲೇಂಟ್ ಮಾಡಿದ್ದಾರೆ. ತನಿಖೆ ನಡೆಸಿ ಆತ ಹೇಳಿಕೆಯನ್ನ ಕೊಟ್ಟಿದ್ದ. ಸೊ ಆ ಹೇಳಿಕೆಯನ್ನು ಆಧರಿಸಿ ಒಂದು ತನಿಖೆಯನ್ನು ನಡೆಸಿ ಅಂತ ಹೇಳಿ ಸೌಜನ್ಯ ಅವರ ತಾಯಿ ಕುಸುಮಾವತಿಯವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಈಗ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಂದರೆ ಸೌಜನ್ಯ ಅವರ ತಾಯಿಯ ದೂರನ್ನು ಆಧರಿಸಿ ಈ ಮಾಸ್ಕ್ ಮ್ಯಾನನ್ನು ವಿಚಾರಣೆ ನಡೆಸ್ತಾರಾ, ಅಥವಾ ಸೌಜನ್ಯ ಅವರ ತಾಯಿಗೆ ಒಂದು ನೋಟಿಸ್ ಕೊಡಬಹುದಾ, ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ? ನೋಡಿ, ಈಗ BNS ಆ್ಯಕ್ಟ್ ಬಂದ ನಂತರ ಈ ಟೆಕ್ನಿಕಲ್ ಎವಿಡೆನ್ಸ್ ಅನ್ನೋದಿದೆಯಲ್ವಾ, ಇದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಎಲ್ಲ ಪ್ರಕರಣದಲ್ಲೂ ಕೂಡ. ಸೊ ಈತ ಒಂದು ಸಂದರ್ಶನದಲ್ಲಿ ಆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇದರ ಜೊತೆಗೆ ಬೇರೆ ಬೇರೆ ಸಂದರ್ಶನದಲ್ಲೂ ಕೂಡ ಮಾತನಾಡಿದರು. ಈಗ ಈ ವಿಡಿಯೋವನ್ನು ಇಟ್ಕೊಂಡು ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರಾ, ರೀಓಪನ್ ಆಗುತ್ತಾ ಅನ್ನೋದೇ ಸದ್ಯದ ಕುತೂಹಲ ಇದೆ. ಕಾದ್ ನೋಡಬೇಕಾಗುತ್ತೆ SIT ಅಧಿಕಾರಿಗಳ ಮುಂದಿನ ನಡೆ ಏನಾಗಿರುತ್ತೆ ಅಂತ ಹೇಳಿ.